ಹೆಲೋ ನಮಸ್ಕಾರ, ಶಾಸ್ ಕಾರ್ನರ್ ಹಿಯರ್. ನಾನಿವತ್ತು ಬಂದಿರೋದು ಸೂಪರ್ ಟೇಸ್ಟಿ ಆ್ಯಂಡ್ ಜ್ಯೂಸಿ ಆಗಿರೋ ಬೀಫ್ ಮಂದಿ ಹಾಗೂ ಅರೇಬಿಕ್ ಚಟ್ನಿ ಹೇಗೆ ಮಾಡೋದು ಅಂತ. ನಾನು 1.5 kg ಬೀಫ್ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಇಂಡಿಯನ್ ವೀಲ್. ಒಂದು ವಿಸಲ್ನಲ್ಲೇ 80% ಬೆಂದ್ಬಿಡತ್ತೆ. ಹಾಗೇನೆ ಮಂದಿನೂ ನಮಗೆ ಚಟ್ಪಟ ಅನ್ನೋವಷ್ಟರಲ್ಲಿ ರೆಡಿ ಮಾಡ್ಕೋಬಹುದು. ಫಸ್ಟ್ಗೆ ಬೀಫನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ತಗೋಬೇಕು. ಸೊ ವಾಶ್ ಮಾಡ್ಕೋಬೇಕಾದ್ರೆ 1.5 ಟೇಬಲ್ ಸ್ಪೂನ್ ವಿನೆಗರ್ ಹಾಕೊಂಡು ಒಂದು 5 ರಿಂದ 10 ನಿಮಿಷ ನೀರಲ್ಲಿ ಬೀಫನ್ನು ನೆನೆಯಕ್ಕೆ ಬಿಟ್ಟು ಆಮೇಲೆ ನೀಟಾಗಿ ವಾಶ್ ಮಾಡ್ಕೊಂಡು ತಗೊಳ್ಳೋಣ. ಹೀಗೆ ಮಾಡೋದ್ರಿಂದ ಬೀಫ್ ಜ್ಯೂಸಿ ಆಗಿ ಬರತ್ತೆ. ನಾನು ಬಂದ್ಬಿಟ್ಟು 5 ಲೀಟರ್ ಕುಕ್ಕರ್ ತಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಮೆಣಸಿನ ಹುಡಿ, 1/4 ಟೇಬಲ್ ಸ್ಪೂನ್ ಅರಿಶಿನ ಹುಡಿ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಹುಡಿ, 1 ಟೇಬಲ್ ಸ್ಪೂನ್ ಮಂದಿ ಮಸಾಲ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೇಬಲ್ ಸ್ಪೂನ್ ಒಳ್ಳೆ ಮೆಣಸು, 1 ಟೇಬಲ್ ಸ್ಪೂನ್ ಇಂಜಿ ಬೆಳ್ಳುಳ್ಳಿ ಪೇಸ್ಟ್. ಆಮೇಲೆ ವಾಶ್ ಮಾಡ್ಕೊಂಡಿರೋ 1.5 ಕಿಲೋ ಬೀಫ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇಲ್ಲಿ ಇಂಡಿಯನ್ ವೀಲ್ ಆಗಿರೋದ್ರಿಂದ ಜಸ್ಟ್ 1 ವಿಸಿಲ್ ಕೂಗಿಸಿದ್ದೀನಿ. ನೀವು ನಾರ್ಮಲ್ ಬೀಫ್ ತಗೊಳ್ಳೋದಾದ್ರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರೌಂಡ್ 6 to 7 ವಿಸಿಲ್ ಬೇಕಾಗ್ಬೋದು. ಒಂದು 80% ಬೆಂದ್ರೆ ಸಾಕು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಮಸಾಲ ರೆಡಿ ಮಾಡೋಣ. ಅದಕ್ಕೆ 3 ಮೀಡಿಯಂ ಸೈಜ್ ಇರೋ ಟೊಮ್ಯಾಟೊ, 10 ಎಸಳು ಬೆಳ್ಳುಳ್ಳಿ, ದೊಡ್ಡ 1.5 ಕ್ಯಾಪ್ಸಿಕಮ್, 2 ಇಂಚಿನಷ್ಟು ಇಂಜಿ, 3 ಮೀಡಿಯಂ ಸೈಜ್ ನೀರುಳ್ಳಿ, 1 ಹಿಡಿ ಪುದೀನ ಎಲೆ, ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು. ಇವೆಲ್ಲಾನು ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೋಬೇಕು. ಚಾಪರ್ನಲ್ಲಿ ಹಾಕೊಂಡು ಚಾಪ್ ಮಾಡೋದಾದ್ರೆ ತುಂಬ ಒಳ್ಳೇದು. ಯಾಕಂದ್ರೆ ಮಸಾಲ ಮಾಡುವಾಗ ಇವೆಲ್ಲಾನು ಫುಲ್ ಆಗಿ ಕರಗಬೇಕು. ಇದು ಕಚ್ಚೋಕ್ ಸಿಗಬಾರ್ದು. ಆಮೇಲೆ 1 ಡ್ರೈ ಲೆಮನ್, 5-6 ಹಸಿಮೆಣಸು. ಖಾರ ಇರೋದಾದ್ರೆ 3 ಸಾಕಾಗತ್ತೆ. ನೀವು 1 kg ಬೀಫ್ ತಗೊಳ್ಳೋದಾದ್ರೆ 2 ಮೀಡಿಯಂ ಸೈಜ್ ಟೊಮ್ಯಾಟೊ ಹಾಗೂ ನೀರುಳ್ಳಿ ಹಾಗೂ 1 ದೊಡ್ಡ ಕ್ಯಾಪ್ಸಿಕಮ್ ಸಾಕಾಗತ್ತೆ. ಬಾಕಿ ಇಂಗ್ರೀಡಿಯೆಂಟ್ಸ್ ಸೇಮ್ ಮೆಷರ್ಮೆಂಟ್ ತಗೊಳ್ಳಿ. ಅದರಲ್ಲೇನು ಚೇಂಜಸ್ ತರಕ್ಕೆ ಹೋಗಬೇಡಿ. ಇನ್ನ ಇದಕ್ಕೆ ನಾನು 3 ಮ್ಯಾಗಿ ಕ್ಯೂಬ್ ಜಸ್ಟ್ ಕೈಲಿ ಪುಡಿ ಮಾಡ್ಕೊಂಡು ಹಾಕೋತಿದ್ದೀನಿ. ಅದರ ಜೊತೆಗೇನೆ ಅರ್ಧ ಕಪ್ ಯಾವುದಾದ್ರೂ ರಿಫೈನ್ಡ್ ಆಯಿಲ್ ಕೂಡ ಹಾಕೋತಿದ್ದೀನಿ. ನಾನು ಇಲ್ಲಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿರೋದು. ಇನ್ನು ಇದಕ್ಕೆ 3 ಟೇಬಲ್ ಸ್ಪೂನ್ ಮಂದಿ ಮಸಾಲ ಹಾಕೋತಿದ್ದೀನಿ. ಮಂದಿ ಮಸಾಲ ಹೇಗೆ ಪ್ರಿಪೇರ್ ಮಾಡೋದಂತ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೋಡದೆ ಇರೋರು ಇದ್ರೆ ನೋಡ್ಕೊಳ್ಳಿ. ಈ ಎಲ್ಲ ಮಸಾಲಾನು ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಬೇಯಿಸಿಟ್ಟ ಬೀಫ್ ಮಾತ್ರ ಹಾಕೋತಿದ್ದೀನಿ. ಬೀಫ್ದು ಸ್ಟಾಕ್ ಇದೆಯಲ್ಲ, ಅದು ಲಾಸ್ಟ್ ರೈಸ್ ದಮ್ ಹಾಕೋ ಟೈಮ್ನಲ್ಲಿ ನಮಗೆ ಬೇಕಾಗತ್ತೆ. ಸೊ ಅದು ಹಾಗೆ ಇರಲಿ. ನಂತರ ಒಂದು 15 ನಿಮಿಷ ಮುಚ್ಚಳ ಮುಚ್ಕೊಂಡು ಬೇಯಕ್ಕೆ ಬಿಡಬೇಕು. ಆಫ್ಟರ್ 15 ಮಿನಿಟ್ಸ್ ಎಲ್ಲಾನು ಚೆನ್ನಾಗಿ ಬಂದಿರುತ್ತೆ. ಈ ಟೈಮ್ನಲ್ಲಿ ನಾನು ಒಂದು 1/4 ಕಪ್ ಆಲಿವ್ ಆಯಿಲ್ ಸೇರಿಸ್ಕೋತಿದ್ದೀನಿ. ಆಲಿವ್ ಆಯಿಲ್ ಹಾಕೋದ್ರಿಂದ ನಮಗೆ ಒಂದೊಳ್ಳೆ ಅರಬಿಕ್ ಫ್ಲೇವರ್ ಹಾಗೂ ಟೇಸ್ಟ್ ಸಿಗತ್ತೆ. ನಿಮ್ಮ ಜೊತೆ ಆಲಿವ್ ಆಯಿಲ್ ಇಲ್ಲ ಅಂದರೆ 1/4 ಕಪ್ ಯಾವುದಾದ್ರೂ ರಿಫೈನ್ಡ್ ಆಯಿಲ್ ಸೇರಿಸ್ಕೊಂಡ್ರೂ ಸಾಕು. ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಪುನಃ ಕುಕ್ ಆಗೋಕೆ ಬಿಡಬೇಕು. ಇದರಲ್ಲಿರೋ ನೀರಿನ ಅಂಶ ಇದೆಯಲ್ಲ, ಅದೆಲ್ಲಾನು ಡ್ರೈ ಆಗಿ ಆಯಿಲ್ ಇದೆಯಲ್ಲ ಅದು ಹೀಗೆ ಎದ್ದು ಬರಬೇಕು. ಈ ಒಂದು ಸ್ಟೇಜ್ ಬರೋವಾಗ ನಾನು ಫ್ಲೇಮ್ ಆಫ್ ಮಾಡ್ಕೋತಿದ್ದೀನಿ. ಇನ್ನ ಮಂದಿ ರೈಸ್ ರೆಡಿ ಮಾಡ್ಕೋಬೇಕು. ನಾನು ಇಲ್ಲಿ 1.5 kg ದಾವತ್ ಬಾಸ್ಮತಿ ರೈಸ್ ತಗೊಂಡಿದ್ದೀನಿ. ನೀವು ಯಾವ ಬಾಸ್ಮತಿ ರೈಸ್ ಬೇಕಾದರೂ ತಗೋಬಹುದು. ಬಟ್ XXL ಆರ್ XXL ಸೈಜ್ ರೈಸ್ ತಗೊಂಡ್ರೆ ಒಳ್ಳೇದು. ಇದನ್ನ ವಾಶ್ ಮಾಡಿಬಿಟ್ಟು ಒಂದು 20 ನಿಮಿಷ ನೆನೆಯೋಕೆ ಬಿಡಬೇಕು. ನಾನು ಒಂದು ಪಾತ್ರೆಯಲ್ಲಿ ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ನೀರು ತಳ ಬರುವಾಗ ಇದಕ್ಕೆ 1 ಟೀ ಸ್ಪೂನ್ ಒಳ್ಳೆ ಮೆಣಸು, 6 ಏಲಕ್ಕಿ, 4-5 ಲವಂಗ, 4 ಚಿಕ್ಕ ಪೀಸ್ ಕೆತ್ತೆ ಹಾಕೋತಿದ್ದೀನಿ. ಇದರ ಜೊತೆಗೆ 5 ಎಸಳು ಪುದೀನ ಎಲೆ ಹಾಗೂ ಅರ್ಧ ಹಿಡಿ ಕೊತ್ತಂಬರಿ ಎಲೆ ಹಾಕೋತಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನ್ ಸನ್ಫ್ಲವರ್ ಆಯಿಲ್ ಹಾಗೂ 1 ಟೇಬಲ್ ಸ್ಪೂನ್ ವಿನೆಗರ್ ಹಾಕೋತಿದ್ದೀನಿ.
ಆಯಿಲ್ ಹಾಗೂ ವಿನೆಗರ್ ಇದೇ ತರ ಸೇರಿಸೋದ್ರಿಂದ ರೈಸ್ ಬೆಂದ್ಬರ್ಬೇಕಾದ್ರೆ ಅಂಟ್ಕೊಳ್ಳಲ್ಲ. ಇನ್ನ ನೀರು ಚೆನ್ನಾಗಿ ಕುದಿ ಬರುವಾಗ ರೈಸ್ ಹಾಕೋತಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ 2 ಮ್ಯಾಗಿ ಕ್ಯೂಬ್ ಸೇರಿಸ್ಕೊಂಡು ಮುಚ್ಚಳ ಮುಚ್ಕೊಳ್ಳೋಣ. ರೈಸ್ ಒಂದು 85% ಮಾತ್ರ ಬೆಂದ್ರೆ ಸಾಕು. ಆಮೇಲೆ ದಮ್ ಹಾಕೊಳ್ಬೇಕಾದ್ರೆ ವಾಪಸ್ ರೈಸ್ ಬೇಯತ್ತೆ. ಸೊ ಈ ಒಂದು ಟೈಮ್ನಲ್ಲೇ ನೀವು ರೈಸ್ ನೀರನ್ನು ಸೋಸ್ಕೊಳ್ಬೇಕು. ನಾನು ಇಲ್ಲಿ ದಮ್ ಹಾಕೋಕೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ಫಸ್ಟ್ ಲೇಯರ್ ಬಂದ್ಬಿಟ್ಟು ರೈಸ್ ಹಾಕೊಂಡಿದ್ದೀನಿ. ಇನ್ನು ಗಾರ್ನಿಷ್ ಮಾಡ್ಕೊಳ್ಳೋಕೆ ಕೊತ್ತಂಬರಿ ಎಲೆ, ಪುದೀನ ಎಲೆ ಹಾಗೂ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡಿರೋ ಅರಿಶಿನ ಹುಡಿನೂ ತಗೊಂಡಿದ್ದೀನಿ. ಇನ್ನು ಇವೆಲ್ಲಾನು ಸ್ವಲ್ಪ ಸ್ವಲ್ಪ ಹಾಕೋತಿದ್ದೀನಿ. ಆಮೇಲೆ ಬೀಫ್ ಬೇಯಿಸಿರೋ ಸ್ಟಾಕ್ ಇದೆಯಲ್ಲ ಅದನ್ನು ಕೂಡ ಹಾಕೋಬೇಕು. ಇನ್ನು ನೆಕ್ಸ್ಟ್ ಸ್ಟೆಪ್ ಕೂಡ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ಕೋಬೇಕು. ನಾನು ಇಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್ ಏನು ಯೂಸ್ ಮಾಡ್ಕೋತಾ ಇಲ್ಲ. ನಿಮಗೆ ಬೇಕಿದ್ರೆ ಹಾಕೋಬಹುದು, ಆಪ್ಷನಲ್, ಬಟ್ ಅದು ಹೆಲ್ತ್ಗೆ ಅಷ್ಟು ಒಳ್ಳೇದಲ್ಲ. ಈ ವಿಡಿಯೋನಲ್ಲೇ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಇದೆ. ಬಿಕಾಸ್ ನನಗೆ 1 ವೀಕಿಂದ ಗಂಟಲು ನೋವು, ವಾಯ್ಸ್ ಫುಲ್ ಹೋಗಿತ್ತು. ಸೊ ಕನ್ನಡ ವಾಯ್ಸ್ ಓವರ್ ಮಾಡ್ಕೋಬೇಕಾದ್ರೆ ಲೇಟ್ ಆಯಿತು. ಇವಾಗ ವಾಯ್ಸ್ ಸ್ವಲ್ಪ ಟ್ರ್ಯಾಕಿಂಗ್ ಬಂದಿರೋದಷ್ಟೇ. ಆಮೇಲೆ ಮಸಾಲ ಇದೆಯಲ್ಲ ಅದೆಲ್ಲನೂ ಮೇಲೆ ಹಾಕೊಳ್ಬೇಕು. ಮಸಾಲ ಫುಲ್ಲಾಗಿ ಹಾಕೊಂಡ್ಮೇಲೆ 5-6 ಹಸಿಮೆಣಸು ಇದೇ ಥರ ಇಟ್ಕೋಬೇಕು. ಈ ಥರ ಮಾಡೋದ್ರಿಂದ ದಮ್ ಟೈಮ್ನಲ್ಲಿ ಒಂದೊಳ್ಳೆ ಫ್ಲೇವರ್ ಸಿಗತ್ತೆ. ಇನ್ನು ಸ್ಮೋಕ್ ಹಾಕೊಳ್ಳೋಕೆ ನಾನು 2 ಪೀಸ್ ಚಾರ್ಕೋಲ್ ತಗೊಂಡಿದ್ದೀನಿ. ಇದಕ್ಕೆ ಒಲಿವ್ ಆಯಿಲ್ ಆರ್ ತುಪ್ಪ ಹಾಕೊಂಡ್ರೆ ಒಳ್ಳೆ ಸ್ಮೋಕಿ ಫ್ಲೇವರ್ ಸಿಗತ್ತೆ. ನಾನು ಇಲ್ಲಿ ಒಲಿವ್ ಆಯಿಲ್ ಹಾಕೊಂಡು ಒಂದು 20 ನಿಮಿಷ ದಮ್ ಬಿಡ್ಕೋತಿದ್ದೀನಿ. ಅರೇಬಿಕ್ ಬೀಫ್ ಮಂದಿ ರೆಡಿ ಆಗಿದೆ. ಎಷ್ಟು ಘಮ ಘಮ ಇದೆ ಗೊತ್ತಾ? ಹಾಗೇನೆ ಜ್ಯೂಸಿ ಆಗಿ ಒಳ್ಳೆ ಸ್ಮೋಕಿ ಫ್ಲೇವರ್ಡ್ ಆಗಿ. ನೆಕ್ಸ್ಟ್ ಟೈಮ್ ಮಂದಿ ಮಾಡ್ಕೋಬೇಕಾದ್ರೆ ಇದೇ ಮೆಥಡ್ ಟ್ರೈ ಮಾಡಿಕೊಂಡು ನೋಡಿ ಎಷ್ಟು ಟೇಸ್ಟಿ ಇದೆ ಅಂತ. ಇನ್ನು ನಾನು ಅರಬಿಕ್ ಚಟ್ನಿ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು 3 ಮೀಡಿಯಂ ಸೈಜ್ ಟೊಮ್ಯಾಟೊ, 1 ಚಿಕ್ಕದಾಗಿರೋ ನೀರುಳ್ಳಿ, ಮೀಡಿಯಂ ಸೈಜ್ ನೀರುಳ್ಳಿ ಆದರೆ ಅರ್ಧ ಸಾಕು. ಆಮೇಲೆ 6 ಎಸಳು ಬೆಳ್ಳುಳ್ಳಿ, 1 ಹಿಡಿ ಅಷ್ಟು ಕೊತ್ತಂಬರಿ ಎಲೆ, 3 ಗ್ರೀನ್ ಚಿಲ್ಲಿ ಕಟ್ ಮಾಡಿರೋದು ಒಂದು ಶೋಪರ್ಗೆ ಹಾಕೋತಿದ್ದೀನಿ. ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಬಟ್ ಗ್ರೈಂಡ್ ಮಾಡ್ಕೋಬೇಕಾದ್ರೆ ನೈಸ್ ಆಗದೆ ನೀರೇನು ಸೇರಿಸ್ಕೊಳ್ದೇನೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಚೋಪ್ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು
ಹಾಫ್ ಲೆಮನ್ ಜ್ಯೂಸ್ ಇದೆಯಲ್ಲ ಅದು ಸ್ಕ್ವೀಸ್ ಮಾಡ್ಕೊಂಡು ಹಾಕೋತಿದ್ದೀನಿ. ಹಾಗೂ 1 ಟೇಬಲ್ ಸ್ಪೂನ್ ವಿನೆಗರ್ ಹಾಕೊಂಡು ವಾಪಸ್ ಚಾಪ್ ಮಾಡ್ಕೋತಿದ್ದೀನಿ. ಈ ಒಂದು ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಚಾಪ್ ಮಾಡ್ಕೋಬೇಕು. ನೈಸ್ ಆಗಿ ಮಾಡ್ಕೋಬಾರ್ದು. ಸ್ವಲ್ಪ ಕ್ರಸ್ಟ್ ಆಗಿದ್ರೇನೆ ಮಂದಿಗೆ ಸ್ವೀಟೇಬಲ್ ಆಗೋದು. ಉಪ್ಪು ಹುಳಿ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಮಂದಿ ಜೊತೆ ಈ ಒಂದು ಅರಬಿಕ್ ಚಟ್ನಿ ಮಾತ್ರ ಸಾಕು, ಅಷ್ಟು ಕಾಂಬಿನೇಷನ್ ಇದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಬರೋವರೆಗೂ ಬಾಯ್.